ಸೊ ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ಅದು ಏನಪ್ಪ ಇದು ಬ್ರಷ್ ಮಾಡ್ಬೇಕಾದ್ರೆ ಪೇಸ್ಟ್ ನುಂಗ್ಬಿಟ್ಟೆ. ಅದು ಪೇಸ್ಟ್ ನುಂಗ್ಬಿಟ್ಟು ಒಂಥರ ಗಂಟ್ಲು ಒಂಥರ ಆಗ್ತಾಯಿದೆ. ನೀರು ಕುಡಿದ್ರೂ ಹೋಯ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಪೇಸ್ಟ್ ನುಂಗದಿರಿ ಏನು ಹೇಳಕ್ಕೆ ಬಂದ ಮಿಸ್ ಆಗಿತ್ತು ನುಂಗ್ಬಿಟ್ಟಿದೆ ಆವಾಯಿತು. ಸೊ ಬ್ರಷ್ ಮಾಡೋದಿರಿ, ಪೇಸ್ಟ್ ನುಂಗದಿರಿ, ನುಂಗಿ ಏನು ಹೇಳಕ್ಕೆ. ಇವಾಗ ಅತ್ತಿಗೆ ಮನೆಗೆ ಬಂದ್ವಿ ತಿಂಡಿ ತಿನ್ನೋಕ್ಕೆ. ಇವಾಗ ತಿಂಡಿ ಮುಗೀತು. ಅದಕ್ಕೆ ಮತ್ತು ಅಣ್ಣನ ಎದುರುಗಡೆ ವ್ಲಾಗ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್. ಇಲ್ಲ ಅಪ್ಪುಗೆ ಪಿಂಕ್ ಕೈ ಆಗೋಗಿದೆ. ಅದಕ್ಕೆ ಬಾಯ್ ಬಾಯ್ ಅಂದರೆ ಇದು ಶಾರ್ಟ್ ಮೂವಿದು ಡಬ್ಬಿಂಗ್ ಮಾಡೋಕ್ಕೆ ಹೋಗ್ಬೇಕು. ಬಾಯ್ ಅಣ್ಣ ಬಾಯ್. ಇಲ್ಲ ಇದು ಒಂದು 3 ಗಂಟೆ ಆಯಿತು ಬರ. ಬಾಯ್ ಬಾಯ್ ಹಾಂ ಬಂದವರು. ಇದು ಮೆಟ್ರೋ ಸಿಂಗ್ಸಂದ್ರಾಗ ಹೋಗ್ಬೇಕು. ಇವಾಗ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಯಾವುದಪ್ಪ ಅದು ಮರ್ತೇ ಹೋಯ್ತು. ಸಿಂಗ್ಸಂದ್ರ ಕಡೆಗೆ ಹೋಗಬೇಕು. ಏನೋ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಈ ಮೈಸೂರಿಂದ ಬಂದಿರ್ತೀವಲ್ಲ, ಒಂಥರ ಮೆಟ್ರೋ ನೋಡಿದ್ರೆ ಒಂಥರ ಖುಷಿ. ನಮ್ಗೆ ಫಸ್ಟಿಂದನೂ ಬೆಂಗಳೂರಿಗೆ ಬಂದರೆ ಮೆಟ್ರೋದಲ್ಲಿ ಒಂದು ಸತಿ ಓಡಾಡಬೇಕು, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಹೀಗೆ ನಾನು ಒಳ್ಳೆ ಹೋಮ್ಲೆಸ್ ಥರ ಬಂದಿದ್ದೀನಿ ಅಂದ್ಕೊಳ್ಳಿ. ನೋಡಿ ಬಂತು ಮೆಟ್ರೋ ಬಂತು. ಸೀಟ್ ಸಿಕ್ಕಿದ್ರೆ ನಾನು ಲಕ್ಕು. ಇವಾಗ ಮೆಜೆಸ್ಟಿಕ್ಕಲ್ಲಿ ಇಳಿದು RV ರೋಡ್ ಕಡೆ ಹೋಗಬೇಕು. ಫುಲ್ಲು ಜನ. RV ರೋಡ್ ಮೆಟ್ರೋಗೆ ಬಂದಿದ್ದೀನಿ. ಇಲ್ಲಿಂದ ಸಿಂಗ್ಸಂದ್ರಾಗ ಹೋಗಬೇಕು. ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಯಾವುದೋ ಒಂದು ಆಂಟಿ ಪಾಪ ಇಳಿಯೋಕ್ಕೆ ಆಗಲಿಲ್ಲ ಅಂದ್ಕೊಳ್ಳಿ, ಬ್ಯಾಗ್ಸ್ ಹಾಕೋಬಿಡ್ತು. ಸೊ ಇಳಿಯೋಕ್ಕಾಗಲಿಲ್ಲ. ಅವ್ರು ನೆಕ್ಸ್ಟ್ ಸ್ಟೇಷನಲ್ಲಿ ಹಿಡ್ಕೊಂಡ್ರು. ಇವಾಗ ಸಿಂಗ್ಸಂದ್ರ ಫೈನಲಿ ಒನ್ ಆಫ್ ದ ಲಾಂಗೆಸ್ಟ್ ಮೆಟ್ರೋ ಟ್ರಾವೆಲ್ ಟೈಮು ಕೊನೆಗೂ ಬಂದು ಇಳಿದಿದ್ದೀವಿ. ನೆಕ್ಸ್ಟ್ ಹೋಗಿ ರ್ಯಾಪಿಡೋ ಎತ್ಕೊಂಡು ರೆಡ್ ಕ್ರಿಯೇಟಿವ್ ಮಾರ್ಕೆಟಿಂಗ್ ಏಜೆನ್ಸಿಗೆ ಹೋಗಬೇಕು. ಯಾಕಂದರೆ ಅಲ್ಲೇ ನಮ್ಮ ಅಂಕಿತ್ ಅವರು ಇರೋದು, ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ನಮ್ಮ ಇನ್ನೊಬ್ಬ ಸ್ನೇಹಿತರು ಕೂಡ ಇದ್ದಾರೆ, ಶ್ರೀರಾಮ್ ಅಂತ. ಅವ್ರನ್ನ ಕೂಡ ಭೇಟಿ ಮಾಡೋಣ ಅಂತ ಹೇಳುತ್ತಾ ಮುಂದಿನ ಕಡೆಗೆ ನಮ್ಮ ಪಯಣ. ಫೈನಲಿ ಲೊಕೇಶನಿಗೆ ಬಂದಾಯಿತು. ಯಾವುದೋ ಸನ್ನಿ ಸೈಡ್ ಅಪಾರ್ಟ್ಮೆಂಟ್ ಅಂತ, ಮೇಲ್ಗಡೆ ಹೋಗಬೇಕು. ಇವಾಗ ಐ ಕೇಮ್ ಟು ದಿಸ್ RCM ಸ್ಟುಡಿಯೋ. ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ಈಸ್ ಲಾಫಿಂಗ್. ಸೇ ಐ ಟು ಮೈ ಸಬ್ಸ್ಕ್ರೈಬರ್ಸ್ ಮ್ಯಾನ್. ನೋ ವ್ಲಾಗ್ ಬ್ರೋ. ನೆನ್ನೆ ವ್ಲಾಗಲ್ಲಿ ನಿಮ್ಮನ್ನೆಲ್ಲರೂ ನೋಡಿರ್ತಾರೆ. ಏನು ಅನ್ನಿಸ್ತಾ ಇದೆ ನಿಮಗೆ? ಸೊ ಈಸ್ ಶ್ರೀರಾಮ್, ಈಸ್ ದ ಓನರ್ ಆಫ್ ರೆಡ್ ಕ್ರಿಯೇಟಿವ್ ಮಾರ್ಕೆಟಿಂಗ್ ಏಜೆನ್ಸಿ. ನಿಮಗೇನಾದರೂ ಈ ಥರ ಈವೆಂಟ್ಸ್, ವಿಡಿಯೋಗ್ರಫಿ, ಫಿಲ್ಮೋಗ್ರಫಿ ಆರ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಬೆಂಗಳೂರಲ್ಲಿ ಎಲ್ಲರಿಗೂ ಡಸ್ಟ್ ಕೂತ್ಕೊಬಿಟ್ಟು ಎಲ್ಲರಿಗೂ ಆಗ್ತಾಯಿದೆ. ಆ ಥರ ನಿಮಗೂ ಆಗುತ್ತೆ ಪಕ್ಕ. ನನಗಾಗಿಲ್ವಲ್ಲ, ನನಗೂ ಆಗಿಲ್ಲ, ಅಣ್ಣಂಗೂ ಆಗಿಲ್ಲ. ನೀವು ಗಾಡೀಲಿ ಬರಬೇಕಾದ್ರೆ ಅದು ಧೂಳೆಲ್ಲ ಇರುತ್ತಲ್ಲ, ಅವಾಗ ಆಗಿರೋದು. ಹೆಂಗೆ ಎಡಿಟ್ ಮಾಡ್ತಾರೆ ಅಂದರೆ ಬ್ರೋ, ಫುಲ್ಲು ಹಂಗೆ ಟಕ್ ಅಂದಾಗ ಒಂದೊಂದು ಫ್ರೇಮು ಸಖತ್ ಬ್ರೋ. ಕ್ರೇಜಿ ಎಡಿಟರ್. ಇಲ್ಲಿ ನೋಡಿ, ನಾನೇ ಕ್ಯಾಮ್ರಾ ಇಟ್ಟ ತಕ್ಷಣ ಸ್ಟಾಪ್ ಆಗೋಯ್ತೀರ? ಹೇಳಿ ಬ್ರೋ. ಅದೇ ನೀವು ಬಂದ್ಬಿಟ್ಟು ಕೈ ಇಡ್ತೀರಲ್ಲ, ಆ ಡ್ರೋನ್ ತೆಗೆದ್ವಿ ನೋಡಿ, ಅಲ್ಲಿಗೆ ಇವನೇ ಬರಬೇಕಿತ್ತು ಡ್ರೋನ್ ಹ್ಯಾಂಡ್ಲಿಂಗ್ಗೆ. ನೋ, ಇಟ್ ಈಸ್ ವೇಸ್ಟ್ ಆಫ್ ಟೈಮ್ ಫಾರ್ ಮೀ. ಐ ಕಾಂಟ್ ವೇಸ್ಟ್ ಅ ಹೋಲ್ ಡೇ ಆನ್ ದಟ್. ಗುರು ಬರ್ತಿ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟಲ್ಲ ಅಂತ ನಾನು. ಯಾಕೆ ಬ್ರೋ ಈ ಥರ ಮಾಡ್ತೀರಾ ನೀವು? ಆಲ್ಮೋಸ್ಟ್ 5 ಗಂಟೆ ಆಯ್ತು ಇವತ್ತು. ಇವತ್ತಿನ ಲಂಚ್ ಬಂದ್ಬಿಟ್ಟು ನಮ್ಮ ಶ್ರೀರಾಮ್ ಅವರು ನಾನ್ ವೆಜ್ ಮೊಸರನ್ನ ಮಾಡಿದ್ದಾರೆ. ಇವ್ರಿಗೆ ವೆಜ್ ಮೊಸರನ್ನ.
ಡಿಫ್ರೆನ್ಸ್ ಹೇಳ್ಬಿಟ್ಟಿದ್ರು ತಪ್ಪು ತಿಳ್ಕೊಂಬಿಡ್ತಾರೆ. ಏನು ಡಿಫ್ರೆನ್ಸ್ ಶ್ರೀರಾಮ್ ನಾನ್ ವೆಜ್ಗೂ ವೆಜ್ ಮೊಸರನ್ನಾಗೂ ಏನು ಡಿಫ್ರೆನ್ಸು? ಸೊ ನಾನ್ ವೆಜ್ ಮೊಸರನ್ನ ಇಸ್ ಮೇಡ್ ಕನ್ನಡದಲ್ಲಿ ಮಾತಾಡು. ನಾನ್ ವೆಜ್ ಮೊಸರನ್ನ ಕೌದು ಕೌದು ಅಲ್ಲಪ್ಪ, ಕೌವಿಂದ ಬರೋ ಕರಡು, ಕೌದು ಅಲ್ಲ. ಕೌವಿನ ಬರಕರು. ಹಾಂ, ಇದು ವೆಜ್ದು ವೆಜ್ದು ಕೌವಿಂದ ಇಲ್ಲ. ಏನಾಯ್ತು ಗುರು? ಸಾಂಗ್ ಎಡಿಟ್ ಮಾಡಿದ್ವಿ ಫುಲ್ಲು, ನೋಡಿದ್ರೆ ಆಗಿಲ್ಲ ಸಾಂಗು, ಮತ್ತೆ ಎಡಿಟ್ ಮಾಡಬೇಕು. ಎಲ್ಲೋಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಪ ಅಂಕಿತ್ ಬ್ರೋ ಮಾಡಿದರು ಕಷ್ಟಪಟ್ಟು. 4K ತಾನೇ ಎಲ್ಲ 4K ಬ್ರೋ. ಸೊ ಇವಾಗ ಕರೆಂಟ್ ಹೋಗ್ಬಿಟ್ಟಿದೆ ಇಲ್ಲಿ. ಆಮೇಲೆ ಖುಷಿ ವಿಚಾರ ಏನಂದರೆ ನಮ್ಮದು ಫೋನ್ದು ಬ್ಯಾಟ್ರಿ ಚೇಂಜ್ ಮಾಡಿಸ್ದೆ. ಸೊ ಇನ್ಮೇಲೆ ಬ್ಲಾಗ್ಸಲ್ಲಿ ಇಂಟರಪ್ಷನ್ ಆಗಲ್ಲ. ಸೊ ಇಲ್ಲಿ ನಮ್ಮ ಶ್ರೀರಾಮ್ ಅವರು ಇಲ್ಲೇ ಡಿನ್ನರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವಾಗ ನಾವು ಡಬ್ಬಿಂಗ್ ಮಾಡಬೇಕು. ಈ ಸರಿ ನೈಸ್ ಗೈ. ಕನ್ನಡ ಈಗ ಗೆಸ್ಟ್ನೇ ನಾನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀನಿ ಅಂದರೆ ಲೈಕ್ ಎಂಪ್ಲಾಯೀಸ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀನಿ, ಕ್ಯಾರೆಕ್ಟರ್ ಎಷ್ಟು ಹೆಂಗಿರುತ್ತೆ, ಕ್ಲೈಂಟ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಾಗಬೇಕು. ವೆಬ್ ಕ್ರಿಯೇಟಿವ್ ಮಾರ್ಕೆಟಿಂಗ್ ಲೋಗೋ ಕಳಿಸ್ತೀನಿ. ವೆಬ್ ಕ್ರಿಯೇಟಿವ್ ಮಾರ್ಕೆಟಿಂಗ್ ನಂಬರು ಎಲ್ಲ ಇದೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತೀವಿ. ಚೆಕ್ ಮಾಡಿ, ನನ್ನ ವೆಬ್ಸೈಟ್ ಇದೆ, ಎಲ್ಲ ಪ್ರೊಫೆಷ್ನಲ್ ಕಾಂಟೆಂಟ್ ಇದೆ, ಚೆಕ್ ಮಾಡಿ. ನಾನು ಅವ್ರದ್ದು ಕೆಫೆಗೆ ಒಂದೆರಡು ವೀಡಿಯೋ ಮಾಡಿದ್ದೆ, ಆಲ್ ಇನ್ ಒನ್ ಚಾಯ್ ಅಂತ ಕೆಫೆಗೆ. ನೈಸ್ ಟೀಮ್ ಟು ವರ್ಕ್ ವಿತ್. ಆ ಥರ ಹೇಳ್ಬೇಕೇನಂತ ಜೊತೆ ಕೇಳಿಸ್ಕೊಂಡು ಅದು ಐದು ಜನ ಚುಕ್ಕಿನ ಚಿಕ್ಕ ಮಗು ನೋಡಿದೆ. ಪ್ರಾಣಿಗಿದ್ದಾಗ ಹೀರಾಯವಾಗಿ ತುಂಡ ಅವರ್ ಶೆಫ್ ಶ್ರೀರಾಮ್ ಏನೋ ಕುಕ್ ಮಾಡ್ತಾ ಇದ್ದಾರೆ. ಕುಕ್ ಮಾಡೇ ಇಲ್ಲ ಕುಕ್ಕು. ಹಾಂ, ನೋಡಿ ದೋಸೆ. ಹಾಂ, ಇಬ್ಬರು ಸೇರ್ಕೊಂಡು ಕುಕ್ ಮಾಡ್ತಾ ಇದ್ದೀವಿ ಇವಾಗ. ಇವರು ದೋಸೆ ಹಾಕೋದು ಕಪಲ್ ಗೋಲ್ ಇಲ್ಲ ದೋಸೆ ಮಾಡಿಬಿಟ್ಟು ಕಾಟನ್ 4K 1080p ಐ ಶೂಟಿಂಗ್ 1080p. You put too much oil. ಮೂರು. ನಮ್ಮ ಶ್ರೀರಾಮ್ ಅವರು ದೋಸೆಗೆ ಮೊಟ್ಟೆ ಮತ್ತು ಚಿಕನ್ ತಂದು ತುಂಬ ಅತಿಥಿಗಳ ಸತ್ಕಾರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀರಾಮ್. ಓಕೆ, ಫೈನಲಿ 10:15 ನಮ್ಮದು ಡಬ್ಬಿಂಗ್ ಮುಗೀತು, ಫಿಲಿಮ್ ಎಡಿಟಿಂಗ್ ಮುಗೀತು. ರಫ್ ಕಟ್ ಇನ್ನೂ ಇದೆ. ಇನ್ನೂ SFX ಮಾಡೋಕ್ಕೆ ಇವ್ರು ರಾತ್ರಿಗೆಲ್ಲ ಕೂತ್ಕೊ ಮಾಡ್ತಿರಲ್ಲ ಇವತ್ತು. ಮಾಡಿಬಿಟ್ಟು ಇವಾಗ ಮನೆಗೆ ಹೊರಡಬೇಕು. ಏನು ಮೆಟ್ರೋದಲ್ಲಿ ಹೋಗೋದ? ನೀವು ಬರ್ತೀರಾ ಇವಾಗ? ನೀವು ಬರ್ತೀರಲ್ಲ ಮೆಟ್ರೋದಲ್ಲಿ ಹೋಗೋದು, ಇಲ್ಲಾಂದರೆ ರ್ಯಾಪಿಡಲ್ಲಿ ಹೋಗೋದು? ಇವಾಗ ಹೊರಡೋ ಸಮಯ. ಬಾಯ್ ಶ್ರೀರಾಮ್. ಥ್ಯಾಂಕ್ ಯು ಫಾರ್ ಯುವರ್ ಹಾಸ್ಪಿಟಾಲಿಟಿ. ಟು ಅಕಾಮಡೇಟ್ ಯು. ಥ್ಯಾಂಕ್ ಯು. ಕನ್ನಡದಲ್ಲಿ ಹೇಳಬೇಕು. ನೀನು ಮನೆಗೆ ಬಂದದ್ದು ತುಂಬ ಖುಷಿ ನನಗೆ. ಬಾ ಯಾವಾಗ ಬೇಕಾದ್ರೆ ನಮ್ಮ ಮನೆ ಹತ್ರ. ಬಾಯ್ ಬ್ರೋ, ಸಿಗೋಣ. ಕಿಸಿಗನ್ನು ಹೋಮಿ ಸಸ್ ನನ್ನ ಕಳ್ಸೋಪತ್ತ ಇದ್ದೀರಾ ಸುಮ್ಮನೆ ನೀವು ಕೆಳಗಡೆ ಹೋಗ್ಬೇಕು ಅಂತ ಬರ್ತಾ ಇದ್ದೀರಾ? ಕಳ್ಸೋಕ್ಕೆ ವಾವ್, ಕಳ್ಸಕ್ಕೆ ಬರ್ತಾ ಇದ್ದಾರೆ. ನಿನ್ನೆಯಿಂದ ಒಳ್ಳೆ ಕಾಂಟೆಂಟ್ ಅಲ್ಲ. ಹಾಂ,
ಒಳ್ಳೆ ಕಾಂಟೆಂಟ್. ಫೋನನ್ನು ಜೇಬಲ್ಲಿ ಇಟ್ಕೊಳ್ಳೋಣ ಇಲ್ಲ. ಇಲ್ಲಿ ಕ್ಯಾಬ್ ಕಾಯ್ತಾ ಇದೆ, ಯಾಕಂದರೆ ಮೆಟ್ರೋ ಇವಾಗ ಕ್ಲೋಸ್ ಆಗಿಬಿಡುತ್ತೆ ಮತ್ತು ಬೈಕು 1 ಅವರ್ ಟ್ರಾವೆಲ್ ಇಲ್ಲಿಂದ. ಸೊ ನೋಡೋಣ. ಸೊ ಇವಾಗ ಬಂದು ಫುಲ್ ಮಳೆ ಬೆಂಗಳೂರಲ್ಲಿ ತೋರಿಸಿದ್ನಲ್ಲ ಆವಾಗಲೇ. ಸೊ ಮನೆಗೆ ಹೋಗ್ತಾ ಇದ್ದೀನಿ ವಾಪಸ್ಸು. ಆ್ಯಂಡ್ ನನಗೆ ಇನ್ನೂ ಜಿಮ್ ಮಾಡಿರೋದು ಇನ್ನೂ ಹೆವಿ ಕೈ ನೋತೈತೆ. ಸೊ ಐ ಥಿಂಕ್ ಇವಾಗ ಮಲ್ಕೊಂಡು ಐ ನೀಡ್ ವೆರಿ ಗುಡ್ ರೆಸ್ಟ್, ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಮೈಸೂರಿಗೆ ಹೋಗ್ಬೇಕು. ಹಾಂ, ಫುಲ್ ಮಳೆ ಜೋರು. ಯಾವ್ದು ಆಟೋದಲ್ಲಿ ಬಂದ ಕ್ಯಾಬಲ್ಲಿ ಆಟೋ ಜಾಸ್ತಿ, ಕ್ಯಾಬ್ ಕಮ್ಮಿ. ಯಾಕೆ ಆ ಥರ? ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಯಾಕಂದರೆ ಈ ಕೈ ನೋವು. ಅವತ್ತು ಈಗೋ ಲಿಫ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಈಗೋ ಲಿಫ್ಟಿಂಗ್ ಮಾಡಿದ್ದು ತುಂಬ ತಪ್ಪಾಗೋಯಿತು. ಸೊ ಐ ಥಿಂಕ್ ಮೈ ಬಾಡಿ ನೀಡ್ಸ್ ಸಮ್ ರೆಸ್ಟ್. ನಾಳೆ ಬೆಳಗ್ಗೆ ಬೇಗ ಎದ್ದು ಇದಕ್ಕೆ ಹೋಗ್ಬೇಕು, ಮೈಸೂರಿಗೆ. ನೋಡೋಣ, ನಾಳೆ 7 ಗಂಟೆಗೆ ಟ್ರೈನ್ ಇದೆ. ನಾನು ಎದ್ದೇಳ್ತೀನಿ, ನೋಡೋಣ. ಅದು ಮೈಸೂರಿಗೆ ಹೋಗಿ ತುಂಬ ಕೆಲಸಗಳಿವೆ, ಸೊ ಹೋಗಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.